ವೀಕ್ಷಕರೇ ನಮಸ್ಕಾರ. ಇದು ಫಾರ್ಮ್ ಟಿವಿ ಪ್ರಸ್ತುತಿ ವಿಶೇಷ ಕೃಷಿ ವಾರ್ತೆ. ಕೇಂದ್ರ ಬಜೆಟ್ನಲ್ಲಿ ಕೃಷಿಗೆಷ್ಟು 2024-25ನೇ ಹಣಕಾಸು ವರ್ಷದ ಬಜೆಟ್ ಮಂಡನೆಯಾಗಿ ಸುಮಾರು 1 ತಿಂಗಳಾಗುತ್ತಾ ಬಂತು. ಕೃಷಿಗೆ ಈ ಬಾರಿ ಹೆಚ್ಚಿನ ಪ್ರಾಶಸ್ತ್ಯ ಕೊಡಲಾಗಿದೆ ಎಂದು ಬಹಳಷ್ಟು ಕಡೆ ಚರ್ಚೆಯಾಗುತ್ತಿದೆ. ಬಜೆಟ್ನಲ್ಲಿ ಅಷ್ಟಕ್ಕೂ ಕೃಷಿ ಕ್ಷೇತ್ರದ ಬಗ್ಗೆ ಏನೇನು ಚರ್ಚೆಯಾಗಿದೆ, ಕೇಂದ್ರ ಸರ್ಕಾರ ಕೃಷಿಕರಿಗಾಗಿ ಬರುವ ವರ್ಷಗಳಲ್ಲಿ ಏನೇನು ಯೋಜನೆಗಳನ್ನು ತರಲು ಯೋಚಿಸಿದೆ ಎನ್ನುವುದರ ಬಗ್ಗೆ ಸಮಗ್ರವಾದ ಮಾಹಿತಿ ಎಲ್ಲೂ ಸಹ ಇಲ್ಲ. ಅದಕ್ಕೆ ಇವತ್ತಿನ ಕೃಷಿ ವಾರ್ತೆಯಲ್ಲಿ ವಾರ್ಷಿಕ ಬಜೆಟಿನಲ್ಲಿ ಕೃಷಿ ಕ್ಷೇತ್ರಕ್ಕಾಗಿ ಕೇಂದ್ರ ಸರ್ಕಾರ ಎಷ್ಟು ಹಣವನ್ನು ಮೀಸಲಿಟ್ಟಿದೆ, ಕೃಷಿಗೆ ಮತ್ತು ಕೃಷಿಕರಿಗೆ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಹೊಸ ಯೋಜನೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. We need to focus on 4 major castes, namely the Garib, Mahilaye, Yuva and Annadata, the poor, women, youth and the farmer. For Annadata, we announced higher minimum support prices a month ago for all major crops, delivering on the promise of at least a 50% margin over cost. ಜುಲೈ 23ರಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು 2024-25ನೇ ಹಣಕಾಸು ವರ್ಷದ ಬಜೆಟ್ ಮಂಡಿಸಿದರು. ಬಜೆಟ್ನಲ್ಲಿ ಬಹುಮುಖ್ಯವಾಗಿ 4 ವರ್ಗಕ್ಕೆ ಹೆಚ್ಚಿಗೆ ಪ್ರಾಶಸ್ತ್ಯ ನೀಡಲಾಗಿತ್ತು. ಈ 4 ವರ್ಗದಲ್ಲಿ ಕೃಷಿಕರು ಕೂಡ ಇದ್ದಾರೆ. ಈ ಬಾರಿ ಕೇವಲ ಕೃಷಿಕರಿಗೆಂದೇ ಸರ್ಕಾರ 1.52 ಲಕ್ಷ ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಕೃಷಿಗೆ ಮತ್ತು ಕೃಷಿಕರಿಗೆ ಇಷ್ಟೊಂದು ಪ್ರಾಶಸ್ತ್ಯವನ್ನು ಕೊಟ್ಟಿರುವುದರಿಂದಲೇ ಈ ವರ್ಷದ ಬಜೆಟ್ ಕೃಷಿ ವಲಯದಲ್ಲಿ ಸ್ವಲ್ಪ ಹೆಚ್ಚೇ ಸದ್ದು ಮಾಡುತ್ತಿದೆ. ಕೃಷಿ ಕ್ಷೇತ್ರದಲ್ಲಿ ಭಾರತ ಸ್ವಾವಲಂಬಿಯಾಗುವುದು ವಿಕಸಿತ ಭಾರತದೆಡೆಗೆ ಮೊದಲ ಹೆಜ್ಜೆ ಎಂಬುದನ್ನು ಅರಿತ ಸರ್ಕಾರ ರೈತರು ಆರ್ಥಿಕವಾಗಿ ಸದೃಢರಾಗಲು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವುದಾಗಿ ತಿಳಿಸಿದೆ. ವಾರ್ಷಿಕ ಬಜೆಟ್ ಮಂಡನೆಯ ಸಮಯದಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕೃಷಿ ಕ್ಷೇತ್ರದಲ್ಲಿ ಸರ್ಕಾರ ಮಾಡಹೊರಟಿರುವ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು. ಅವುಗಳು ಇಂತಿವೆ. ಕೃಷಿಯ ಸಂಶೋಧನಾ ಕ್ಷೇತ್ರದಲ್ಲಿ ಬದಲಾವಣೆಯ ಪರ್ವ, ಪ್ರತಿಕೂಲ ವಾತಾವರಣವನ್ನು ಸಹಿಸಿಕೊಳ್ಳುವ ತಳಿಗಳನ್ನು ಅಭಿವೃದ್ಧಿ ಮಾಡುವುದು, ಕೃಷಿಯಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸುವುದು ಮುಂತಾದ ವಿಷಯದ ಬಗ್ಗೆ ಸಂಶೋಧನೆಯ ಅಗತ್ಯವಿರುವುದನ್ನು ಗಮನಿಸಿರುವ ಸರ್ಕಾರ ಮುಂಬರಲಿರುವ ವರ್ಷಗಳಲ್ಲಿ ಕೃಷಿ ಸಂಶೋಧನೆಯ ಬಗ್ಗೆ ಹೆಚ್ಚಿಗೆ ಒತ್ತನ್ನು ಕೊಡಲು ನಿರ್ಧರಿಸಿದೆ. ದೇಶದಾದ್ಯಂತ ಹಲವಾರು ಸಂಶೋಧನಾ ಕೇಂದ್ರಗಳನ್ನು ತೆರೆಯುವುದನ್ನು, ಆಯ್ದ ಬೆಳೆಗಳ ನಿರ್ದಿಷ್ಟ ವಿಷಯದ ಬಗ್ಗೆ ಸಂಶೋಧನೆಗೆ ಹೆಚ್ಚಿನ ಒತ್ತು ಕೊಡಲಾಗುವುದು ಎಂದು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಅದಲ್ಲದೆ ಇನ್ನು ಮುಂದೆ ಸರ್ಕಾರೇತರ ಮತ್ತು ಖಾಸಗಿ ಕಂಪನಿಗಳಿಗೂ ಸಹ ಸಂಶೋಧನಾ ಕೇಂದ್ರಗಳನ್ನು ತೆರೆಯಲು ಪ್ರೋತ್ಸಾಹಧನವನ್ನು ನೀಡುತ್ತದೆ. ಜೊತೆಗೆ ಈ ಎಲ್ಲಾ ಸಂಶೋಧನೆಗಳ ಮೇಲ್ವಿಚಾರಣೆಯನ್ನು ತಜ್ಞರಿಗೆ ವಹಿಸುವುದಾಗಿ ತಿಳಿಸಿದೆ. Priority 1: Productivity and resilience in agriculture. Transforming agricultural research. Our government will undertake a comprehensive review of the agricultural research setup to bring the focus on raising productivity and developing climate resilient varieties. 109 ಹೊಸ ತಳಿಗಳ ಬಿಡುಗಡೆ, ಅಧಿಕ ಇಳುವರಿ ನೀಡುವ, ಪ್ರತಿಕೂಲ ಹವಾಮಾನವನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯವಿರುವ ತೋಟಗಾರಿಕಾ ಮತ್ತು ಹೊಲದ ಒಟ್ಟು 61 ಬೆಳೆಗಳ 109 ಹೊಸ ತಳಿಗಳನ್ನು ಬಿಡುಗಡೆಗೊಳಿಸುವುದಾಗಿ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಇದರಿಂದ ರೈತನ ಉತ್ಪನ್ನ ಹಾಗೂ ಆದಾಯ ಹೆಚ್ಚಿ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಲಾಭವಾಗಲಿದೆ ಎಂದರು. ನಾವು ಈ ಸುದ್ದಿಯನ್ನು ಬಿತ್ತರಿಸುವ ವೇಳೆಗಾಗಲೇ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು 109 ತಳಿಗಳನ್ನು ಆಗಸ್ಟ್ 11ರಂದು ಲೋಕಾರ್ಪಣೆಗೊಳಿಸಿದ್ದಾರೆ. Release of new varieties. New 109 high-yielding and climate-resilient varieties of 32 field and horticultural crops will be released for cultivation by farmers. ನೈಸರ್ಗಿಕ ಕೃಷಿಗೆ ಹೊಸ ಆಯಾಮ.
ಸಾವಯವ ನೈಸರ್ಗಿಕ ಕೃಷಿಯ ಮಹತ್ವವನ್ನು ಅರಿತು ಇನ್ನು 2 ವರ್ಷಗಳಲ್ಲಿ ಸುಮಾರು 1 ಕೋಟಿ ರೈತರನ್ನು ನೈಸರ್ಗಿಕ ಕೃಷಿಯನ್ನು ಮಾಡಲು ಪ್ರೋತ್ಸಾಹಿಸುವುದಾಗಿ ಸರ್ಕಾರ ಘೋಷಿಸಿದೆ. ನೈಸರ್ಗಿಕ ಕೃಷಿ ಮಾಡಲು ಬೇಕಾಗುವ ಮಾಹಿತಿ, ತಾಂತ್ರಿಕತೆಗಳನ್ನು ರೈತರಿಗೆ ಮನದಟ್ಟು ಮಾಡಿಸುವುದರ ಜೊತೆಗೆ ಸಾವಯವದಲ್ಲಿ ಇರುವಂತೆ ನೈಸರ್ಗಿಕ ಕೃಷಿಯಲ್ಲೂ ಸಹ ಸರ್ಟಿಫಿಕೇಶನ್ ಪ್ರೋಸೆಸ್, ಬ್ರ್ಯಾಂಡಿಂಗ್ ಮಾಡುವುದಕ್ಕೆ ಸರ್ಕಾರ ಪಣ ತೊಟ್ಟಿದೆ. ಕೃಷಿ ಮತ್ತು ತೋಟಗಾರಿಕಾ ವಿದ್ಯಾಲಯಗಳ ಸಹಾಯದಿಂದ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಿದೆ. ಅದಲ್ಲದೆ ಅಗತ್ಯಕ್ಕನುಗುಣವಾಗಿ 10,000 ಹೊಸ ಸಾವಯವ ಒಳಸುರಿ ತಯಾರಿಕಾ ಕೇಂದ್ರಗಳನ್ನು ಕೂಡ ಸರ್ಕಾರ ತೆರೆಯಲಿದೆ ಎಂಬುದಾಗಿ ತಿಳಿಸಿದರು. Natural farming. In the next 2 years, 1 crore farmers across the country will be initiated into natural farming, supported by certification and branding. ಎಣ್ಣೆಕಾಳು, ಬೇಳೆಕಾಳು ಬೆಳೆಗಳಲ್ಲಿ ಆತ್ಮನಿರ್ಭರತೆ. ಎಣ್ಣೆಕಾಳು ಮತ್ತು ಬೇಳೆಕಾಳು ಬೆಳೆಗಳಲ್ಲಿ ಸ್ವಾವಲಂಬನೆ ಸಾಧಿಸುವ ಗುರಿಯನ್ನು ಸರ್ಕಾರ ಹೊಂದಿದ್ದು, ಅದಕ್ಕೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಸರ್ಕಾರ ನೀಡಲು ತಯಾರಿದೆ. ಈ ಬೆಳೆಗಳ ಬೇಸಾಯ ತಾಂತ್ರಿಕತೆ, ರೋಗ ಕೀಟ ನಿಯಂತ್ರಣ, ಉತ್ತಮ ಇಳುವರಿ, ಉಗ್ರಾಣ ಮತ್ತು ಮಾರುಕಟ್ಟೆಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಲಿದೆ ಎಂದು ತಿಳಿಸಿದರು. ಭಾರತವು 2022-23ರಲ್ಲಿ ಸುಮಾರು 1.38 ಲಕ್ಷ ಕೋಟಿ ಮೌಲ್ಯದ 16 ಮಿಲಿಯನ್ ಟನ್ನಿನಷ್ಟು ಅಡುಗೆ ಎಣ್ಣೆಯನ್ನು ಆಮದು ಮಾಡಿಕೊಂಡಿದೆ. ಇನ್ನು ಬೇಳೆಕಾಳು ಬೆಳೆಗಳಿಗೆ ಬರುವುದಾದರೆ ಸುಮಾರು 47.38 ಲಕ್ಷ ಟನ್ನಿನಷ್ಟು ಬೇಳೆಕಾಳನ್ನು ಆಮದು ಮಾಡಿಕೊಂಡಿದೆ. ಇದನ್ನು ತಗ್ಗಿಸುವ ನಿಟ್ಟಿನಲ್ಲಿ ಎಣ್ಣೆಕಾಳು ಮತ್ತು ಬೇಳೆಕಾಳು ಬೆಳೆಗಳ ಬೇಸಾಯಕ್ಕೆ ಉತ್ಪಾದಕತೆಯನ್ನು ಜಾಸ್ತಿ ಮಾಡುವತ್ತ ಹೆಚ್ಚಿನ ಒತ್ತು ಕೊಡಲು ಸರ್ಕಾರ ನಿರ್ಧರಿಸಿದೆ. Missions for pulses and oil seeds. For achieving self-sufficiency in pulses and oil seeds, we will strengthen their production, storage and marketing. As announced in the interim budget, a strategy is being put in place to achieve Atmanirbharta for oil seeds such as mustard, groundnut, sesame, soybean and sunflower. ತರಕಾರಿಯ ಸ್ಥಿರ ಮಾರುಕಟ್ಟೆಗೆ ಆದ್ಯತೆ. ತರಕಾರಿಯನ್ನು ಹೆಚ್ಚು ಬಳಸುವ ದೇಶದ ಆಯ್ದ ಕೆಲ ನಗರವನ್ನು ಗುರುತಿಸಿ ಅಲ್ಲಿ ಒಂದು ವ್ಯವಸ್ಥಿತವಾದ ತರಕಾರಿ ಮಾರುಕಟ್ಟೆಯನ್ನು ಸ್ಥಾಪಿಸಲಾಗುತ್ತದೆ. ಈ ರೀತಿ ಮಾಡುವುದರಿಂದ ಕಂಪನಿಗಳು ರೈತರಿಂದ ನೇರವಾಗಿ ತರಕಾರಿ ಖರೀದಿಸಲು B2B ಅಥವಾ ರೈತರೇ ನೇರವಾಗಿ ಮಾರುವಂತೆ B2C ಸಂದರ್ಭ ಮೂಡಲಿದೆ ಎಂದರು. ಒಂದು ವ್ಯವಸ್ಥಿತ ತರಕಾರಿ ಮಾರುಕಟ್ಟೆಯನ್ನು ಸ್ಥಾಪಿಸಲು FPO ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಸ್ವಸಹಾಯ ಸಂಘಗಳಿಗೆ ಅಥವಾ ಹೊಸ ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನ ನೀಡುವುದಾಗಿ ಕೇಂದ್ರ ಸರ್ಕಾರ ಭರವಸೆ ನೀಡಿದೆ. Vegetable production and supply chains. Large-scale clusters for vegetable production will be developed closer to major consumption centers. We will promote farmer-producer organizations, cooperatives, and startups for vegetable supply chains, including for collection and storage and marketing. ಕೃಷಿಯಲ್ಲಿ DPI ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಬಳಕೆ. ಪ್ರಾಯೋಗಿಕ ಯೋಜನೆಯ ಯಶಸ್ಸಿನ ನಂತರ ಕೇಂದ್ರ ಸರ್ಕಾರ ಮುಂಬರುವ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಕೃಷಿಯಲ್ಲಿ DPI ಬಳಕೆಗೆ ಉತ್ತೇಜನ ನೀಡುವುದೆಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಈ ಯೋಜನೆ ಅಡಿಯಲ್ಲಿ ಸುಮಾರು 400 ಜಿಲ್ಲೆಗಳ 6 ಕೋಟಿ ರೈತರ ಮುಂಗಾರು ಬೆಳೆಗಳನ್ನು ಡಿಜಿಟಲಿ ಸರ್ವೆ ನಡೆಸಿ ಅದರ ಮಾಹಿತಿಯನ್ನು ರೈತರ ಭೂ ದಾಖಲಾತಿಯೊಂದಿಗೆ ಸೇರಿಸಲಾಗುವುದು. ಇದರಿಂದ ಜನ್ ಸಮರ್ಥ್ ಯೋಜನೆಯಡಿಯಲ್ಲಿ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಿಸಲು ನೆರವಾಗುತ್ತದೆ ಎಂದು ತಿಳಿಸಿದರು. ಸರ್ಕಾರದ ಎಲ್ಲ ಸಾಲ ಮತ್ತು ಸಬ್ಸಿಡಿಗಳ ಬಗ್ಗೆ ಒಂದೇ ಕಡೆ ತಿಳಿಸುವ ಯೋಜನೆಯೇ ಜನ್ ಸಮರ್ಥ್. ಕೃಷಿಯಲ್ಲಿ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಬಳಸುವ ಮೂಲಕ ರೈತ ಯಾವ ಬೆಳೆಯನ್ನು ಎಷ್ಟು ಜಾಗದಲ್ಲಿ ಬೆಳೆಯುತ್ತಿದ್ದಾನೆ ಎನ್ನುವ ಖಚಿತ ಮಾಹಿತಿ ಬೆರಳ ತುದಿಯಲ್ಲಿ ಲಭ್ಯವಿರುತ್ತದೆ. ಇದರಿಂದ ರೈತನಿಗೆ ಸಾಲ, ಸಬ್ಸಿಡಿ ಅಥವಾ ಕಿಸಾನ್ ಕ್ರೆಡಿಟ್ ಕಾರ್ಡ್ ನೀಡಲು ಸುಲಭವಾಗುತ್ತದೆ. ಇಂತಹ ಯೋಜನೆಯನ್ನು ಇನ್ನು 3 ವರ್ಷಗಳಲ್ಲಿ ಸರ್ಕಾರ ದೇಶದಾದ್ಯಂತ ಜಾರಿಗೆ ತರಲಿದೆ ಎಂಬುದಾಗಿ ತಿಳಿಸಿದರು. Digital public infrastructure for agriculture.
Buoyed by the success of the pilot project, our government, in partnership with the states, will facilitate the implementation of the digital public infrastructure in agriculture for coverage of farmers and their lands in 3 years. ಸಿಗಡಿ ಸಾಕಣೆ ಮತ್ತು ರಫ್ತಿಗೆ ಪ್ರೋತ್ಸಾಹ. ಸಿಗಡಿಯ ಹಲವಾರು ಸಂತಾನೋತ್ಪತ್ತಿ ಕೇಂದ್ರಗಳನ್ನು ತೆರೆಯಲು ಸರ್ಕಾರ ಸಹಾಯಧನ, ಅಗತ್ಯ ಮಾಹಿತಿಯನ್ನು ನೀಡಲಿದೆ. ಜೊತೆಗೆ ಸಿಗಡಿಯನ್ನು ವೈಜ್ಞಾನಿಕವಾಗಿ ಸಾಕುವುದಕ್ಕೆ, ಸಂಸ್ಕರಣೆಗೆ ಮತ್ತು ಮಾರುಕಟ್ಟೆಗೆ ಬೇಕಾದ ಧನ ಸಹಾಯವನ್ನು ನಬಾರ್ಡ್ ಮೂಲಕ ರೈತರಿಗೆ ವಿತರಿಸಲಾಗುತ್ತದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು. Shrimp production and export. Financial support for setting up a network of nucleus breeding centers for shrimp brood stocks will be provided. Financing for shrimp farming, processing and export will be facilitated through NABARD. ಹೊಸ ರಾಷ್ಟ್ರೀಯ ಸಹಕಾರ ನೀತಿ ರಚನೆ. 2002ರಿಂದ ಇರುವ ನ್ಯಾಷನಲ್ ಕಾರ್ಪೊರೇಷನ್ ಪಾಲಿಸಿಯನ್ನು ತಿದ್ದುಪಡಿ ಮಾಡಿ ಹೊಸ ರಾಷ್ಟ್ರೀಯ ಸಹಕಾರ ನೀತಿಯನ್ನು ರಚಿಸಲಾಗುವುದೆಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಈ ನೀತಿಯು ಸಹಕಾರ ಸಂಘಗಳ ವ್ಯವಸ್ಥಿತ, ಕ್ರಮಬದ್ಧ ಮತ್ತು ಸರ್ವಾಂಗೀಣ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದರು. ಗ್ರಾಮ ಮತ್ತು ರೈತರ ಅಭಿವೃದ್ಧಿ, ಉದ್ಯೋಗಾವಕಾಶವನ್ನು ದೊಡ್ಡ ಮಟ್ಟದಲ್ಲಿ ಕಲ್ಪಿಸುವುದು ಮುಂತಾದವು ಈ ಹೊಸ ನೀತಿಯ ಗುರಿಯಾಗಲಿದೆ ಎಂದರು. National Cooperation Policy. Our government will bring out a national cooperation policy for systematic, orderly and all-round development of the cooperative sector. ಇವಿಷ್ಟು 2024-25ನೇ ವಾರ್ಷಿಕ ವರ್ಷದಲ್ಲಿ ಕೇಂದ್ರ ಸರ್ಕಾರ ಕೃಷಿ ಕ್ಷೇತ್ರದಲ್ಲಿ ಮಾಡಬೇಕೆಂದಿರುವ ಸುಧಾರಣೆ, ಕೆಲಸಗಳು ಮತ್ತು ಅನುಷ್ಠಾನಕ್ಕೆ ತರಬೇಕಿದ್ದಿರುವ ಕೆಲ ಯೋಜನೆಗಳು. ಇನ್ನು ಈ ವರ್ಷದ ಬಜೆಟ್ನಲ್ಲಿ ಸರ್ಕಾರ ಹೊಸ ಕಾಟನ್ ಮಿಷನ್ಗೆ ಚಾಲನೆ ಕೊಡಲಿದೆ ಎನ್ನಲಾಗಿತ್ತು. ಆದರೆ ಆ ವಿಷಯದ ಬಗ್ಗೆ ಯಾವುದೇ ಪ್ರಸ್ತಾಪವನ್ನು ನಿರ್ಮಲಾ ಸೀತಾರಾಮನ್ ಅವರು ಮಾಡಲಿಲ್ಲ. ಕೃಷಿ ಕ್ಷೇತ್ರಕ್ಕೆ ಈ ಬಾರಿ 1.52 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಮೀಸಲಿಡಲಾಗಿದೆ. ಇದು ಕಳೆದ 2 ಬಜೆಟ್ಗಳಿಗೆ ಹೋಲಿಸಿದರೆ ಹೆಚ್ಚು. 2023-24ರ ಬಜೆಟಿನಲ್ಲಿ ಕೃಷಿ ಕ್ಷೇತ್ರಕ್ಕೆ 1.25 ಲಕ್ಷ ಕೋಟಿ ಹಣ ಮಂಜೂರಾಗಿತ್ತು. ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ಮತ್ತು ಹಣವನ್ನು ಮೀಸಲಿಟ್ಟಿರುವುದನ್ನು ಖುಷಿಯಿಂದಲೇ ಸ್ವೀಕರಿಸಿದ ರೈತರು ಗೊಬ್ಬರದ ಸಬ್ಸಿಡಿಗೆ ಕಳೆದ ಬಾರಿಗಿಂತ ಕಡಿಮೆ ಹಣ ಮಂಜೂರಾಗಿರುವುದಕ್ಕೆ ನಿರಾಸೆಯನ್ನು ವ್ಯಕ್ತಪಡಿಸಿದರು. 2023-24ನೇ ವಾರ್ಷಿಕ ಬಜೆಟಿನಲ್ಲಿ ರಾಸಾಯನಿಕ ಗೊಬ್ಬರಗಳ ಸಬ್ಸಿಡಿಗೆ 1.88 ಲಕ್ಷ ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಲಾಗಿತ್ತು. ಆದರೆ ಮಂಜೂರಾದ ಹಣಕ್ಕಿಂತ ಹೆಚ್ಚಿಗೆ, ಅಂದರೆ ಅಂದಾಜು 2.51 ಲಕ್ಷ ಕೋಟಿ ರೂಪಾಯಿಯನ್ನು ಗೊಬ್ಬರಗಳ ಸಬ್ಸಿಡಿಗೆಂದು ಸರ್ಕಾರ ಕಳೆದ ಹಣಕಾಸು ವರ್ಷದಲ್ಲಿ ವ್ಯಯಿಸಿದೆ. ಆದರೆ ಈ ಬಾರಿ ಗೊಬ್ಬರದ ಮೇಲಿನ ಸಬ್ಸಿಡಿಗೆಂದು ಕೇವಲ 1.64 ಲಕ್ಷ ಕೋಟಿಯಷ್ಟನ್ನು ಮಾತ್ರ ಸರ್ಕಾರ ಮೀಸಲಿಟ್ಟಿರುವುದು ಹಲವು ರೈತರ ಮತ್ತು ರೈತ ಸಂಘಟನೆಗಳ ಕೆಂಗಣ್ಣಿಗೆ ಕಾರಣವಾಗಿದೆ. ಇದಿಷ್ಟು 2024-25ನೇ ವಾರ್ಷಿಕ ಬಜೆಟಿನಲ್ಲಿ ಕೃಷಿಗಾಗಿ ಮೀಸಲಿರುವ ಕೆಲವು ಯೋಜನೆಗಳ ಕುರಿತಾದ ಮಾಹಿತಿಯಾಗಿತ್ತು. ಇದು ಈ ಹೊತ್ತಿನ ವಿಶೇಷ ಕೃಷಿ ವಾರ್ತೆ. ನಿರಂತರ ಕೃಷಿ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. This year I have made a provision of 1.52 lakh crore rupees for agriculture and allied sectors.